ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಏನೇ ಬರಲಿ ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಏನೇ ಬರಲಿ ಅದಲ್ಲದೆ ಈಗ ಕಬ್ಬಿನ ಬಿಲ್ಲು ಗುಜರಾತದಲ್ಲಿ 4,400 ಕೊಡ್ತಾಯಿದ್ದಾರೆ. ಗುಜರಾತ್ ಫ್ಯಾಕ್ಟ್ರಿಯಲ್ಲಿ ನಮಗಿಂತ ರಿಕವರಿ ಕಡಿಮೆ ಐತಿ. ನಮ್ಮದು ರಿಕವರಿ ಹೆಚ್ಚಿದ್ರು ನಮಗೆ 3,000 ರೂಪಾಯಿ ಸಿಗ್ತಾ ಇದೆ ರೈತರಿಗೆ. ಗುಜರಾತದಲ್ಲಿ 4,400 ಕೊಡ್ತಾಯಿದ್ದಾರೆ. ಇಲ್ಲೇ ಮಹಾರಾಷ್ಟ್ರ ಪಂಡ್ರಪುರ ಫ್ಯಾಕ್ಟ್ರಿಗೆ ಹೋದ್ರೆ 3,500 ರೂಪಾಯಿ ಫಿಕ್ಸ್ ಮಾಡಿದ್ರು. ಅವ್ರ ರೈತರ ಅಕೌಂಟ್ಗೆ ಬರೋದು 3,500 ಫಿಕ್ಸ್ ಮಾಡಿದಾರೆ. ನಮ್ಮದು ಇನ್ನೂ ಯಾರು ಹೇಳ್ತಾ ಇಲ್ಲ, ಹಂಗೆ ಚಾಲೂ ಮಾಡಿದ್ದಾರೆ. ಎಲ್ಲ ಫ್ಯಾಕ್ಟ್ರಿಗಳು ಚಾಲು ಮಾಡ್ತು, ಅರ್ಧ ಕಬ್ಬು ಅದು ಏನು ಫಿಕ್ಸ್ ಇಲ್ಲ. ಈಗ ಎಲ್ಲ ಊರಿಂದ ಎಲ್ಲ ಹಳ್ಳಿಯಿಂದ ನಾವು ಸಂಘಟನೆ ಮಾಡಿ ಏನಾದರೂ ಡಿ ಸಿ ಆಫೀಸ್ ಮುತ್ತಿಗೆ ಹಾಕಿ ಏನಾದರೂ CMಗೆ ಎಚ್ಚರಿಕೆ ಕೊಟ್ಟರೆ ನಮಗೂ ಏನು ಪಂಡ್ರಪುರ ಬಿಲ್ ಕೊಡ್ತದಲ್ಲ ಪಂಡ್ರಪುರ ಫ್ಯಾಕ್ಟ್ರಿಲ್ಲ, ಅದು ನಮ್ಮ ರೈತರಿಗೆ ಸಿಗ್ಬೋದು ಅಂತೇಳಿ ನಾವೆಲ್ಲ ಹಳ್ಳಿಯಲ್ಲಿ ತಿರುಗಾಡ್ತೇವೆ. ಎಲ್ಲ ಹಳ್ಳಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದಾವೆ. ಇದೇ ತಿಂಗಳಲ್ಲಿ ಭಾಳ ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ನೀವು ಕುರ್ನಿ ಗ್ರಾಮದಲ್ಲಿ ಬರ್ರಿ. ಇಲ್ಲಿ ಹುಕ್ಕೇರಿ ಬಸವೇಶ್ವರ ಸರ್ಕಲ್ದಾಗ ಸ್ಟ್ರೈಕ್ ಮಾಡುವಂಥ ಕೆಲಸ ನಾವು ಮಾಡೋದೈತಿ. ಅದಲ್ಲದೆ ಇಲ್ಲಿ ನೀರಾವರಿ ಸಂಬಂಧ ನಾವು ಒಂದು ದಿವಸ ಮಧ್ಯಾಹ್ನ ಬಿಸಿಲಲ್ಲಿ ಕೂತಿದ್ದು. ಬಂದಿರಲ್ರಿ ಶಂಕರ್ನ? ಬಂದಿರಲಿಲ್ಲರಿ? ನೀವು ಯಾರು ಬಂದಿರಲಿಲ್ಲ? ಕೊರ್ನ್ಯಾರ ಇಲ್ರಿ? ಬಿಸಿಲಾಗ ಕೂತಿದ್ದು ಇದು ಕೊರ್ನಿ ಬಡ್ಕುಂದ್ರ ಪ್ರಾಂತದಾಗ ನೀರಿನ ಸಂಬಂಧ ಕೂತಿದ್ದು ರೀ. ಎಲ್ಲರೂ ಕೂತಾರ. ಈಗ ನಾಯಕರು ಬಂದರು, ಯಾರ್ಯಾರು ಎಲ್ಲ ಇವರು ಬಂದಿದ್ರು. ಕುಳ್ತಾ ಬಿಸಿಲಾಗ ಕುಳಿತು ಬಂದ ಅದೊಂದು ಹಂತಕ್ಕೆ ತಂದು ನೀರು ಒಗಸುವಂಥ ಕೆಲಸ ನಾವು ಕೂಡ ಬೆನ್ನು ಹತ್ತಿ ಅವತ್ತು ನಾವು ರೈತ ಸಂಘದಿಂದ ಪಲಾವ್ ತೊಗೊಂಡು ಬಂದು ಊಟ ಮಾಡಿಸಿ ಆ ನೀರು ಒಗಸೋ ತನಕ ಎದ್ದಿಲ್ಲ. ನಾವು ಬಂದಿದ್ದು, ಮತ್ತು ಯಾರು ಬಂದಿಲ್ಲ, ನಾವು ಬಂದಿದ್ದು. ನಾವು ಒಂದು ಕೈ ಹಾಕಿದ್ರೆ ಏನೈತಿ, ರೈತರಿಗೆ ಅನುಕೂಲ ಆಗಬೇಕದು. ಅದರ ನಂತರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು 3 ಮೋಟ್ರ್ ಕೊಟ್ಟರು. ಮಾಜಿ MP ಅವರು 2 ಮೋಟ್ರ್ ಕೊಟ್ಟರು. ಆ ನೀರಾಗಿ ಕುರ್ನಿ ಗ್ರಾಮ ತನಕ ಪಾರ ಆಯ್ತು ರೀ. ಅರ್ಜುನ ಹೊಡ್ತಕ್ಕ ಹೋತು ಗೊತ್ತಿಲ್ಲ, ಒಟ್ಟು ಕುರ್ನಿ ಗ್ರಾಮ ಅಂತೂ ಪಾರ ಆದೈತೆ ನೀರು. ಯಾಕೆ ಇದಕ್ಕೆ ಶಾಶ್ವತ ಎಲ್ಲ ಹಳ್ಳಿಯಲ್ಲಿ ಇದೇನು ಸುತ್ತಮುತ್ತ ಎಲ್ಲ ಹಳ್ಳಿಯಾಗ ನಾವು ಸಂಘಟನೆ ಮಾಡಿ ನೀರಾವರಿ ವ್ಯವಸ್ಥೆ, ಶಾಶ್ವತ ನೀರಾವರಿ ವ್ಯವಸ್ಥೆ ಏನಾದರೂ ಮಾಡಬೇಕಾದ್ರೆ ರೈತ ಸಂಘದಿಂದ ಆಗಬೇಕು. ಇಲ್ಲಿ ರೈತರಿಗೆ ಏನಾದ್ರು ಮುಂದೆ ಆದ್ರೂ ನೀರಾವರಿ ಶಾಶ್ವತ ವ್ಯವಸ್ಥೆ ಆಗ್ತೈತ್ರಿ. ಇಲ್ಲ ನಾವು ಒಂದು ದಿವಸ ನೀರು ಬೇಕಾದಾಗ ಬೇಸಿಗೆ ಟೈಮ್ದಲ್ಲಿ ನಾವು ನೀರು ಬೇಕಾದ ಟೈಮ್ದಾಗ ನಾವು ಹೋರಾಟ ನೀರು ಬೇಕಾದ ಟೈಮ್ದಾಗ ನಾವು ಹೋರಾಟ ಮಾಡಿದ್ರೆ ಆಗಂಗಿಲ್ಲ. ಅದಕ್ಕೆ ಶಾಶ್ವತವಾದ ನಾವೆಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಕೂತ್ಕೊಂಡು ಮಾನ್ಯ ಸಚಿವರು ನಮ್ಮವ್ರು ಅದಾರು, ಲೋಕೋಪಯೋಗಿ ಇಲಾಖೆ ಸಚಿವರು ಸತೀಶ್ ಜಾರಕಿಹೊಳಿ ಅವರು ನಮ್ಮವ್ರು ಅದಾರು. ಈ ಕೆಲಸ ಮಾಡುವಂಥ ವ್ಯಕ್ತಿತ್ವ ಐತ್ರಿ. ಮಾನ್ಯ DK ಶಿವಕುಮಾರ್ ನೀರಾವರಿ ಮಂತ್ರಿ ಅದಾರು. ಎಲ್ಲ ಹಳ್ಳಿಯಲ್ಲಿ ತಿರುಗಾಡಿ ನಾವು ಏನಾದ್ರು ಸಂಘಟನೆ ಮಾಡಿ ಏನಾದ್ರು ಮಾಡಿದ್ರೆ ನಮಗೆ ಶಾಶ್ವತ ನೀರಾವರಿ ಆಗ್ತೈತಿ. ಮತ್ತು ಅಲ್ಲದೆ ನಮ್ಮ ಈಗೇನು ಕಬ್ಬಿನ ಕುರಿತು ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ತಾವು ಕೂಡ ಬರ್ರಿ. ಅತಿ ಹೆಚ್ಚಿನ ರೈತರಿಗೆ ಸಿಗಲಿ, ನಾವು ಕಬ್ಬು ಬೆಳೆದಿದ್ದೀವಿ, ನಾವು ಬೆಳೆದಾರಿಗೆ ರೈತರಿಗೆ ಸಿಗಲಿ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ನೀಡ್ತೀನಿ.